ಮಾರನೇ ದಿನ ನರ್ತಕಿ ಥಿಯೇಟರ್ ಮೇಲ್ಗಡೆ ಕೂತಿದ್ವಿ. ಇನ್ನು ಸಿನಿಮಾ ಶೋ ನಡೀತಾ ಇತ್ತು. ನೆಕ್ಸ್ಟ್ ಶೋಗೆಲ್ಲ ಒಳಗಡೆ ಹೋಗ್ಬೇಕಾಗಿತ್ತು ನಾವು. ಮ್ಯಾನೇಜರ್ ಕೈಯಲ್ಲಿ ಕಳಿಸಿದ್ರು, ಸುಬ್ಬಣ್ಣ ಕರೀವಿ, ಅಲ್ಲಿ ದೂರದಲ್ಲಿ ನಿಂತಿದ್ದಾರೆ. ಬಂದ್ಮೇಲೆ ಅದ್ರ ಮೇಲೆ ಕೈ ಹಾಕೊಂಡು ಅಷ್ಟು ದೂರ ಪಕ್ಕಕ್ಕೆ ಕರ್ಕೊಂಡೋದ್ರು. ಜನ ಎಲ್ಲ ಬಾನ್ಸ್ ಕಾಸು ಎಲ್ಲ ಇರ್ತಾರಲ್ಲ, ದೂರ ಹೋದ್ರೆ ಯಾರು ಬರಲ್ಲ, ಅಷ್ಟು ದೂರದಲ್ಲಿ ನಿಂತಿರ್ತಾರೆ. ಯಾಕೆ ರಾತ್ರಿ ಎಮೋಷನ್ ಆಗ್ಬಿಟ್ರಿ ಅಂತಂದ್ರು. ಗೊತ್ತಾ, ಅಮ್ಮನ ಬಗ್ಗೆ ಮಾತಾಡ್ತಾ ಇದ್ದಾನೆ, ಎಮೋಷನ್ ಆಗ್ಬಿಟ್ಟೆ ಅಷ್ಟೇ ಅಂತ. ತುಂಬ ಎಮೋಷನ್ ಆಗ್ಬಿಟ್ರಿ ನೀವು ಅಂತ. ಸ್ಟುಡಿಯೋ ಒಳಗಡೆನೆ ಅಚಾನಕ್ ಒಳಗಡೆ ಹೋದೆ. ಹೋಗಿದ ತಕ್ಷಣ ಅಲ್ಲಿ ಹಿಂಗೆ ನೋಡಿದ್ರು, ಒಂದು ಕ್ಯಾಪ್ ಇತ್ತು, ಎತ್ತಿಂಗ್ ತಲೆಗೆ ಹಾಕಿದ್ರು. ಅವ್ರ ಮೊಬೈಲ್ ಒಂದು ಫೋಟೋ ತೆಗೆದ್ರು. ಏಯ್ ಚೆನ್ನಾಗಿ ಕಾಣಿಸ್ತಾ ಸುಮ್ಮಣ. ಒಂದಷ್ಟು ದಿನ ಹಾಕೊಂಡು ಓಡಾಡಿದೆ, ಅದು ನನ್ಗೆ ಆಗ್ಲಿಲ್ಲ. ಹಂಗೆ ಬೋಳ್ ತಲೆ ಇದ್ರು ಪರವಾಗಿಲ್ಲ ಅಂದ್ಬಿಟ್ಟು ತೆಗೆದು ಮನೇಲಿ ಇಟ್ಬಿಟ್ಟೆ ಕ್ಯಾಪು. ಒಂದು ಫ್ಯಾಷನ್ ಪ್ಯಾಂಟ್ ಇದ್ದಿಲ್ಲ, ಅದು ಹಾಕೋ ಪ್ಯಾಂಟ್ 10,000 20,000 ಗೊತ್ತಿಲ್ಲ. ಒಂದು ಪ್ಯಾಂಟು 1 ಲಕ್ಷ ಇದ್ರೂ ಇರ್ಬೋದು. ಎಲ್ಲ ಹರಿದೋಗಿತ್ತು. ನಾನು ಹಿಂಗೆ ನೋಡಿದೆ ಮೇಲೆ, ಏನಂಗೆ ನೋಡ್ತಾ ಇದ್ದೀರಾ ಅಂತಂದ್ರು. ನಾನು ಬಾಯಿ ಒಣಗ್ತಾ ಇದ್ದೆ ಬಿಸಿಲಿಗೆ. ಚುಚ್ಚು 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 ಅಂತೆ. ಏನದು ಅಂತಂದ್ರು. ಸಂಜೀವಣ್ಣ ಅವ್ರ ಹತ್ರ ದುಡ್ಡೇ ಇಲ್ಲ, ಮಗನ್ಗೆ ಹರಿದೋಗಿರೋ ಪ್ಯಾಂಟ್ ಹಾಕಿ ಕಳಿಸಿದ್ದಾರೆ ಅಂದೆ. ಎಷ್ಟು ಕಡೆ ಇರೋದೇ 1 2 3 ತಲೆ ಮೇಲೆ ಪಟ್ಟ ಅಂತ ಹೊಡೋದು. ಗಾಂಚಾಲಿ ಜಾಸ್ತಿ ಆಯ್ತು ನಿಮ್ದು ಅಂದ್ರು. ಅಂದ್ರೆ ಅಷ್ಟು ಹತ್ತಿರದಿಂದ ಮಾತಾಡಿಸ್ತಾ ಇದ್ದಂಥ ದಿನಗಳು.